ಹಲೋ ಎವ್ರಿವನ್, ವೆಲ್ಕಮ್ ಟು ನಿವ್ಯಾಸ್ ಎಜುಕೇಷನ್. ಈ ಒಂದು ವಿಡಿಯೋನಲ್ಲಿ ನಾನು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂತಹ ಮಾಡೆಲ್ ಪೇಪರ್ 3 ದ್ವಿತೀಯ ಭಾಷೆ ಇಂಗ್ಲೀಷ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸಮಯನ ವ್ಯರ್ಥ ಮಾಡೋದು ಬೇಡ. ಆದರೆ ಮೊದಲಿಗೆ ಹೇಳ್ತಾ ಇದ್ದೀನಿ, ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾಕಂದರೆ ವಿಡಿಯೋನ ನೀವು ಕೊನೆ ತನಕ ನೋಡಲಿಲ್ಲ ಅಂತಂದರೆ, ಮಧ್ಯೆ ಸ್ಕಿಪ್ ಮಾಡಿದ್ರಿ ಅಂತಂದರೆ ನಾನು ಹೇಳುವಂಥ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗದೆ ಹೋಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಮೇನ್ 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇಲ್ಲಿ ಪ್ರತಿಯೊಂದು ಕ್ವೆಶನ್ಸ್ಗೂ ಕೂಡ 4 ಆಲ್ಟರ್ನೇಟಿವ್ಸ್ ಇರುತ್ತೆ. ಅದರಲ್ಲಿ ನಾವು ಬೆಸ್ಟ್ ಆಲ್ಟರ್ನೇಟಿವನ್ನು ಚೂಸ್ ಮಾಡಬೇಕು. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಅಂದರೆ ಫಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ರಿಲೇಟೆಡ್ ಆಗಿದೆ. ಇಲ್ಲಿ ಶರತ್ ಮತ್ತು ಭರತ್ ಅನ್ನುವಂಥ ಇಬ್ಬರ ನಡುವೆ ನಡೆಯುವಂಥ ಒಂದು ಕಾನ್ವರ್ಸೇಷನ್ನು. ಅದರಲ್ಲಿ ಏನು ಕಾನ್ವರ್ಸೇಷನ್ ನಡೆಯುತ್ತೆ? ಶರತ್, ಹೂ ಈಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್ ಅಂತೇಳಿ ಕೇಳ್ತಾರೆ. ಭರತ್, ಸಚಿನ್ ತೆಂಡೂಲ್ಕರ್. ಶರತ್, ವೈ ಡು ಯು ಲೈಕ್ ಹಿಮ್? ನೀನೇನಕ್ಕೆ ಅವ್ರನ್ನ ಇಷ್ಟಪಡ್ತೀಯಾ? ಅದಕ್ಕೆ ಭರತ್ ಹೇಳ್ತಾನೆ, ಹೀ ಈಸ್ ಕಾಲ್ಡ್ ಗಾಡ್ ಆಫ್ ಕ್ರಿಕೆಟ್, ಹೀ ಸ್ಕೋರ್ ದ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್. ಶರತ್, ಡು ಯು ನೋ ಟು ಪ್ಲೇ ಕ್ರಿಕೆಟ್? ಅಂದರೆ ನಿನಗೆ ಕ್ರಿಕೆಟ್ ಆಡೋದಕ್ಕೆ ಗೊತ್ತಾ ಅಂತೇಳಿ ಕೇಳ್ತಾನೆ. ಭರತ್ ಆನ್ಸರ್ ಏನಿದೆ ಅದಕ್ಕೆ? ಎಸ್, ಶ್ಯೂರ್, ಐ ಕ್ಯಾನ್ ಪ್ಲೇ ವೆರಿ ವೆಲ್. ಐ ಕ್ಯಾನ್ ಅಂದರೆ ನಾನು ತುಂಬ ಚೆನ್ನಾಗಿ ಆಡಬಲ್ಲೆ, ಮೀನ್ಸ್ ಆ ಒಂದು ಸಾಮರ್ಥ್ಯ ನನಗಿದೆ ಅಂತೇಳಿ ಹೇಳ್ತಾನೆ. ಸೊ ಅಂಡರ್ಲೈನ್ ಆಗಿರುವಂಥ ಸೆಂಟೆನ್ಸ್ ಯಾವುದಿಲ್ಲಿ? ಐ ಕ್ಯಾನ್ ಪ್ಲೇ ವೆರಿ ವೆಲ್. ಸೊ ಈ ಒಂದು ಸೆಂಟೆನ್ಸು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಬರುತ್ತೆ ಅಂತೇಳಿ ನಾವು ಇಲ್ಲಿ ತಿಳಿಸ್ಬೇಕು. ಉತ್ತರವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಇದರಲ್ಲಿ ಏನೇನಿದೆ ಆಪ್ಷನ್ಸು? ಆರ್ಡರ್, ಆರ್ಡರ್ ಇದೆ, ಮತ್ತು ಸೀಕಿಂಗ್ ಪರ್ಮಿಷನ್ ಇದೆ, ಎಬಿಲಿಟಿ ಇದೆ, ಸಜೆಷನ್ ಇದೆ. ಐ ಕ್ಯಾನ್ ಪ್ಲೇ ವೆರಿ ವೆಲ್ ಇದು ಆರ್ಡರ್ಗೂ ಬರಲ್ಲ, ಪರ್ಮಿಷನ್ಗೂ ಬರಲ್ಲ, ಸಜೆಷನ್ಗೂ ಬರಲ್ಲ. ಎಬಿಲಿಟಿ, ನಾನು ಆಡಬಲ್ಲೆ ಮೀನ್ಸ್ ಸಾಮರ್ಥ್ಯ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಸೊ ಇದು ಸಾಮರ್ಥ್ಯಕ್ಕೆ ಬರುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಎಬಿಲಿಟಿ. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನಲ್ಲಿ ಏನಿದೆ? ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಕಾನ್ವರ್ಸೇಷನ್ನ ನೋಡಿ ಅದರಲ್ಲಿ ತುಂಬ ಅಪ್ರೋಪ್ರಿಯೇಟ್ ಆಗಿರುವಂಥ ವರ್ಡನ್ನು ನಾವಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರಿಷಾ, ವೈ ಆರ್ ಯು ಲುಕಿಂಗ್ ವೆರಿ ಸ್ಯಾಡ್? ಆಶಾ, ಐ ಕುಡಂಟ್ ಗೋ ಟು ಮೈ ಸ್ಕೂಲ್ ಟ್ರಿಪ್. ಅಂದರೆ ನೀನು ಯಾಕೆ ತುಂಬ ಬೇಜಾರಲ್ಲಿದೆಯಾ ಅಂತೇಳಿ ಕಾಣಿಸ್ತಾ ಇದೆಯಾ ಅಂತೇಳಿ ಪ್ರಿಷಾ ಆಶಾನ ಕೇಳಿದಕ್ಕೆ ಆಶಾ ಹೇಳ್ತಾಳೆ, ನನಗೆ ಸ್ಕೂಲ್ ಟ್ರಿಪ್ಪಿಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಪ್ರಿಷಾ ಹೇಳ್ತಾಳೆ, ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ ದೆ ಡ್ಯಾಶ್ ಸೆಂಟ್ ಯು. ನಿನ್ನ ಪೇರೆಂಟ್ಸು ಸಾಕಷ್ಟು ಹಣವನ್ನು ಗಳಿಸಿದಿದ್ರೆ ಅವರು ನಿನ್ನನ್ನು ಏನು ಮಾಡ್ತಾಯಿದ್ರು? ಕಳಿಸ್ಕೊಡ್ತಾಯಿದ್ರು. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತೇಳಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಹ್ಯಾಡ್ ಅರ್ನ್ಡ್ ಅಂತೇಳಿ ಬಂದಿರೋದ್ರಿಂದ ಇದು ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಇಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲಿ ಇರೋದ್ರಿಂದ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ? ವುಡ್ ಹ್ಯಾವನ್ನು ಯೂಸ್ ಮಾಡಬೇಕಾಗುತ್ತೆ. ಆನ್ಸರ್ ಏನಿಲ್ಲಿ? ವುಡ್ ಹ್ಯಾವ್. ಓಕೆ, ನೆಕ್ಸ್ಟ್ ಕಮ್ ಟು ಥರ್ಡ್ ಕ್ವಶನ್. ಚೂಸ್ ದ ಇನ್ಫಿನಿಟಿವ್. ಏನು ಕೇಳಿದ್ದಾರೆ ಇಲ್ಲಿ? ಇನ್ಫಿನಿಟಿವ್ ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ, ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ. ಇನ್ಫಿನಿಟಿವ್ನಲ್ಲಿ ಏನಿರುತ್ತೆ? ಪ್ರಿಪೋಸಿಷನ್ ಟು ಇರುತ್ತೆ, ಅದ್ರ ಜೊತೆಗೆ ಮೇನ್ ವರ್ಬ್ ಇರುತ್ತೆ. ಓಕೆ, ಇಲ್ಲಿ ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ ಅಂತೇಳಿದೆ. ಇಲ್ಲಿ ಚಾಯ್ಸ್ ಏನಿದೆ? ಪ್ರಿಪೇರ್ಡ್ ಟು ಆನ್ಸರ್ ಕ್ವೆಶನ್ಸ್ ಕರೆಕ್ಟ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಟು ಆನ್ಸರ್. ಓಕೆ, ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 4. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್. ನೋಡಿ, ಫ್ರೇಸಲ್ ವರ್ಬ್ನ ಸಾಮಾನ್ಯವಾಗಿ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿರಲ್ಲ, ಆದರೆ ಇದರಲ್ಲಿ ಕೇಳಿದ್ದಾರೆ. ಸೊ ನೀವು ಅದರ ಕಡೆಯೂ ಕೂಡ ಗಮನವನ್ನು ಹರಿಸ್ಬೇಕಾಗುತ್ತೆ. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಅದಕ್ಕೆ ಸರಿಯಾದ ಫ್ರೇಸಲ್ ವರ್ಬ್ ಯಾವುದು? ಬ್ರಾಟ್ ಅಪ್, ಮೇಡ್ ಅಪ್, ಗೇವ್ ಇನ್, ಸೆಟ್ ಔಟ್. ಓಕೆ, ಇಲ್ಲಿ
ಮೇಡ್ ಅಪ್ ಅನ್ನೋದು ರೈಟ್ ಆನ್ಸರ್, ಅಂದರೆ ಸಿದ್ಧಗೊಳಿಸೋದು ಅಂತ. ಶಮಿತಾ ತನ್ನನ್ನು ಇಂಡಿಯನ್ ಆರ್ಮಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ತನ್ನ ಒಂದು ಮೈಂಡನ್ನು ಅವಳು ಸಿದ್ಧಗೊಳಿಸ್ಕೊಂಡ್ಳು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಮೇಡ್ ಅಪ್ ಆಗುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಮೈನ್, ಡೂ ಆ್ಯಸ್ ಡೈರೆಕ್ಟೆಡ್. ಅದೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ, ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? 2 syllable ಇರುವಂತಹ ವರ್ಡನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಸ್ಟೀಲ್, ಕ್ಲೀನ್, ಫಿಲ್ಮ್, ಫೀಚರ್. ಓಕೆ, ಫೀಚರ್ ಅನ್ನೋದು 2 syllable ಹೊಂದಿದೆ, ಫೀಚರ್. ಓಕೆ, ಆನ್ಸರ್ ಫೀಚರ್. ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ನಾವು ಕಾಲಮ್ ಎ ಯಲ್ಲಿರುವಂತಹ ವರ್ಡನ್ನು ಅದಕ್ಕೆ ಸರಿ ಹೊಂದುವಂಥ ಕಾಲಮ್ ಬಿ ಯಲ್ಲಿರುವಂಥ ಒಂದು ವರ್ಡ್ ಜೊತೆ ಕಂಬೈನ್ ಅಂದರೆ ಸೇರಿಸ್ಬೇಕಾಗುತ್ತೆ. ಹ್ಯಾಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಮ್ಯಾನ್, ಆರ್ಮ್, ಬ್ಯಾಗ್, ರಿಸ್ಟ್. ಸೊ ಆನ್ಸರ್ ಏನಾಗುತ್ತೆ, ಹ್ಯಾಂಡ್ ಬ್ಯಾಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಕರೆಕ್ಟ್ ಆರ್ಟಿಕಲ್ ಅಂತೇಳಿ ಕೊಟ್ಟಿದ್ದಾರೆ. ಆರ್ಟಿಕಲ್ ರಿಲೇಟೆಡ್ ಆಗಿ ಇರುವಂತಹ ಕ್ವೆಶನ್ ಇದು. ಸೊ ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಪುವರ್ ಫ್ಯಾಮಿಲಿ. ಗೀತಾ ಕಮ್ಸ್ ಫ್ರಮ್ ಅ ಪುವರ್ ಫ್ಯಾಮಿಲಿ ಅಂದರೆ ಎಷ್ಟೊಂದು ಬಡತನದ ಕುಟುಂಬಗಳಿರುತ್ತೆ, ಅದರಲ್ಲಿ ಒಂದು ಬಡ ಕುಟುಂಬದಿಂದ ಗೀತಾ ಬಂದಿದ್ದಾಳೆ. ಅನ್ನೋದಿದೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟಬಲ್ ಲಿಂಕರ್. ಕರೆಕ್ಟ್ ಲಿಂಕರನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಐ ಡಿಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ನನಗೆ ಅವನಿಗೆ ಗೊತ್ತಿಲ್ಲ, ನಾನು ಅವನ ಜೊತೆ ಮಾತಾಡೋದಕ್ಕೆ ನಿರಾಕರಿಸಿದೆ ಅಂತ ಇದೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಐ ಡಿಂಟ್ ನೋ ಹಿಮ್, ನನಗೆ ಅವನಿಗೆ ಗೊತ್ತಿಲ್ಲ, ಸೊ ಆದ್ದರಿಂದ ನಾನು ಅವನ ಜೊತೆ ಮಾತನಾಡೋದಕ್ಕೆ ನಿರಾಕರಿಸಿದೆ. ಆನ್ಸರ್ ಏನಿಲ್ಲಿ ಸೊ ಆಗುತ್ತೆ. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಕರೆಕ್ಟ್ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಶಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್ ಅಂತ ಇದೆ. ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್. ಅವಳು ಅವರ ಪೋಷಕರ ಜೊತೆಗೆ ಹಾಸ್ಪಿಟಲ್ಗೆ ಹೋದ್ಲು. ನೆಕ್ಸ್ಟ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್. ಇದೇನು ಮಾಡಬೇಕು, ನಾವು ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ವರ್ಡ್ನ ಕರೆಕ್ಟ್ ಟೆನ್ಸ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಏನಿದು ಟೆನ್ಸ್ ಫಾರ್ಮು, ದ ಕಮಿಟಿ ಡ್ಯಾಶ್ ಬಿ ಡಿಸ್ಕಸ್ ದ ಇಶ್ಯೂ ಎಸ್ಟರ್ಡೇ. ನಾನು ಆಗಲೇ ಹೇಳಿದ್ದೀನಿ ಇಂದಿನ ವಿಡಿಯೋದಲ್ಲಿ, ಬಿ ಅಂತಂದರೆ ಆಕ್ಸಿಲರಿ ವರ್ಬ್ಸ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆಕ್ಸಿಲರಿ ವರ್ಬ್ಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಬರುತ್ತೆ. ಪಾಸ್ಟಲ್ಲಿ ವಾಸ್ ಮತ್ತು ವರ್ಬ್ ಬರುತ್ತೆ. ಫ್ಯೂಚರಲ್ಲಿ ವಿಲ್ ಅಥವಾ ವುಡ್ ಬರುತ್ತೆ. ಓಕೆ, ದ ಕಮಿಟಿ ಡ್ಯಾಶ್ ದ ಇಶ್ಯೂ ಎಸ್ಟರ್ಡೇ ಮೀನ್ಸ್ ಪಾಸ್ಟ್. ಓಕೆ, ಸೊ ಬಿ ಇದು ಪ್ಲೇಸ್ ಅಂದರೆ ಬಿ ಅಂತಂದರೆ ನಾವಿಲ್ಲಿ ಕಮಿಟಿ ಈಸ್ ಅ ಸಿಂಗ್ಯುಲರ್. ಓಕೆ, ನಾವಿಲ್ಲಿ ಏನು ಮಾಡಬೇಕು, ವಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಡಿಸ್ಕಸ್ ಅಂದರೆ ಅದು ಆಲ್ರೆಡಿ ಆಗೋಗಿರೋದ್ರಿಂದ ಅದನ್ನು ನಾವು ಪಾಸ್ಟ್ ವರ್ಡನ್ನು ಯೂಸ್ ಮಾಡಬೇಕು. ಡಿಸ್ಕಸ್ಡ್, ದ ಕಮಿಟಿ ವಾಸ್ ಡಿಸ್ಕಸ್ಡ್ ದ ಇಶ್ಯೂ ಎಸ್ಟರ್ಡೇ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಆ್ಯಡ್ ಅ ಸೂಟಬಲ್ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್. ಕೊಟ್ಟಿರುವಂತಹ ಸೆಂಟೆನ್ಸ್ಗೆ ಸರಿಯಾದ ಒಂದು ಕ್ವಶನನ್ನು ನಾವು ಫ್ರೇಮ್ ಮಾಡಬೇಕು. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ಓಕೆ, ಹೂ ಡಿಡ್ ಬ್ರೇಕ್ ಆಲ್ ದ ರೆಕಾರ್ಡ್ಸ್ ಅಂತೇಳಿ, ಯಾರು ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 12, ಯೂಸ್ ದ ವರ್ಡ್ ರನ್ ಆ್ಯಸ್ ನೌನ್ ಇನ್ ಅ ಸೆಂಟೆನ್ಸ್. ರನ್ ಅನ್ನುವಂಥ ವರ್ಡನ್ನು ನಾವು ಏನು ಮಾಡಬೇಕು, ಇಲ್ಲಿ ನೌನ್ ಆಗಿ ಯೂಸ್ ಮಾಡಿ ಸೆಂಟೆನ್ಸನ್ನು ಮಾಡಬೇಕು. ಓಕೆ, ರನ್ನಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ರನ್ನಿಂಗ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ಏನು ತುಂಬ ಒಳ್ಳೆಯದು. ನೆಕ್ಸ್ಟ್ ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ದ ಟು. ಮೀರಾ ಈಸ್ ವೆರಿ ಶಾರ್ಟ್, ಶಿ ಕಾಂಟ್ ರೀಚ್ ದ ಸ್ವಿಚ್. ಇಲ್ಲಿ 2 ಸೆಂಟೆನ್ಸ್ ಇದೆ. 2 ಸೆಂಟೆನ್ಸನ್ನು ಟು ಮತ್ತು ಟು ಎರಡು ವರ್ಡ್ಸ್ನ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಆಗಿ ಫಾರ್ಮ್ ಮಾಡಬೇಕು. ಮೀರಾ ಈಸ್ ವೆರಿ ಶಾರ್ಟ್. ಇಲ್ಲಿ ವೆರಿ ಅನ್ನೋಂಥ ಮೀನಿಂಗ್ ಕೊಡೋದು ಯಾವುದು, ಟು ಅನ್ನೋದು. ಓಕೆ, ಮೀರಾ ಈಸ್ ಟು ಶಾರ್ಟ್ ಟು ರೀಚ್ ದ ಸ್ವಿಚ್ ಅಂತೇಳಿ ನಾವು ಇಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಧರೇನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅವರು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಆ ಒಂದು ಸೆಂಟೆನ್ಸನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಮೋರ್ ಇಂಟೆಲಿಜೆಂಟ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿಗೆ ಬರುತ್ತೆ. ಓಕೆ, ಧರೇನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ಸ್ ಇನ್ ಅವರ್ ಸ್ಕೂಲ್. ನಮ್ಮ ಶಾಲೆಯಲ್ಲಿರುವಂತಹ ಬೇರೆಲ್ಲ ವಿದ್ಯಾರ್ಥಿಗಳಿಗಿಂತ ಇವನು ತುಂಬ ಇಂಟೆಲಿಜೆಂಟ್ ಅಂತೇಳಿ. ಕ್ವಶನ್ ನಂಬರ್ 15, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಕೊಟ್ಟಿರುವಂಥ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲೇನಾಗುತ್ತಪ್ಪ ಅಂದರೆ ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ. ವರ್ಬನ್ನು ನಾವು ಏನು ಮೇನ್ ವರ್ಬ್ ಕೊಟ್ಟಿರ್ತಾರೆ ಅದನ್ನು ವರ್ಬ್ 3 ಆಗಿ ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಬೈಯನ್ನು ಯೂಸ್ ಮಾಡಬೇಕಾಗುತ್ತೆ. ಇದಿಷ್ಟು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂತಹ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ ಆಬ್ಜೆಕ್ಟ್ ಏನಿದೆ, ದ ರೆಕಾರ್ಡ್ಸ್ ಇದೆ, ಆಲ್ ದ ರೆಕಾರ್ಡ್ಸ್ ಇದೆ. ಆಲ್ ದ ರೆಕಾರ್ಡ್ಸನ್ನು ನಾವಿಲ್ಲಿ ಸಬ್ಜೆಕ್ಟ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ರೆಕಾರ್ಡ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ನಾವಲ್ಲಿ ವರ್ ಅಂತೇಳಿ ಯೂಸ್ ಮಾಡ್ತೀವಿ. ಯಾಕೆ ವರ್ನ ಯೂಸ್ ಮಾಡ್ತೀವಿ ಅಂದರೆ ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ಹೆಲ್ಪಿಂಗ್ ವರ್ಬನ್ನು ಕೂಡ ಪಾಸ್ಟಲ್ಲಿ ಯೂಸ್ ಮಾಡಬೇಕಾಗುತ್ತೆ. ವರ್. ನೆಕ್ಸ್ಟ್ ಬ್ರೋಕನ್. ನಾನು ಆಗಲೇ ಹೇಳಿದ್ದೀನಿ ವರ್ಬ್, ಮೈನ್ ವರ್ಬ್ ಏನಿದೆ ಅದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ ವರ್ಬ್ 3 ಆಗಿ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಬ್ರೇಕ್, ಬ್ರೋಕ್, ಬ್ರೋಕನನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬೈಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಸಬ್ಜೆಕ್ಟಲ್ಲಿರೋದನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಆಬ್ಜೆಕ್ಟಿಗೆ ಹಾಕ್ಕೊಂಡಿದ್ದೀವಿ. ಸೊ ದ ಆನ್ಸರ್ ಈಸ್ ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 16. ಏನಿದೆ ಕ್ವಶನ್ ನಂಬರ್ 16 ನೋಡೋಣವಾ? ರಿಪೋರ್ಟೆಡ್ ಸ್ಪೀಚ್ಗೆ ರಿಲೇಟೆಡ್ ಆಗಿ ಇದೆ. ಕ್ವಶನ್ ನಂಬರ್ 16 ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ ಇದೆ. ವೇರ್ ಈಸ್ ಅವರ್ ಸನ್ ರಾಕೇಶ್? ತಂದೆ ಅವರ ಮಿಸ್ಸಸ್ಸನ್ನು ಕೇಳ್ತಿದ್ದಾರೆ, ನಮ್ಮ ಮಗ ರಾಕೇಶ್ ಎಲ್ಲಿ? ಅದಕ್ಕೆ ಅವ್ರು ಹೇಳ್ತಾರೆ, ಹೀ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ. ಅವನ ಫ್ರೆಂಡ್ಸ್, ನಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳ ಜೊತೆ ಅಂದರೆ ಅವನ ಫ್ರೆಂಡ್ಸ್ ಜೊತೆ ಈಗ ಆಟ ಆಡ್ತಿದ್ದಾನೆ ಅಂಥೇಳಿ. ಅದನ್ನು ನಾವು ಅವರಮ್ಮ ಅವ್ರಿಗೆ ಹೇಳಿದ್ರು ಅವನು ಆಟ ಆಡ್ತಿದ್ದ ಅಂತ. ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ, ಮಾಮ್ ರಿಪ್ಲೈಡ್ ಅಂತ ಅವ್ರು ಕೊಟ್ಟಿದ್ದಾರೆ. ನಾವು ಅಲ್ಲಿ ದಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾದ್ರೆ ದಟ್ಟನ್ನು ಆ್ಯಡ್ ಮಾಡಿ ಹೀ ಅಂದರೆ ಮಾಮ್ ಅವನ ಮಗನ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಲ್ಲಿ ಹೀ ಆಗೇ ಬರುತ್ತೆ. ದಟ್ ಹೀ ಈಸ್ ಇರೋದು ವಾಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಗಬೇಕು. ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್. ನಾವು ಇರೋದು ದೆನ್ ಆಗಿ ಬದಲಾಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 17 ಆರ್ ಮೇನ್ 3. ಈ ಮೇನ್ 3ನಲ್ಲಿ ಎರರ್ಸ್ ಇರುತ್ತೆ. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದುಗಳು ಕೂಡ ಈ ಒಂದು ಪ್ಯಾರಾಗ್ರಾಫ್ ಏನಿರುತ್ತೆ ಇದನ್ನು ನಿಮ್ಮ ಟೆಕ್ಸ್ಟಲ್ಲಿರುವಂತಹ ಲೆಸನ್ಸಿಂದನೇ ತೆಗೆದಿರ್ತಾರೆ. ಅಲ್ಲಿ 2 ಎರರ್ಸ್ ಇರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಕ್ಲೂಸ್ನ ಕೊಟ್ಟಿರ್ತಾರೆ. ಕ್ಲೂಸ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಹೀ ಪಾಂಡ್ಯಾರ್ಡ್ ಓವರ್ ಹಿಸ್ ಫ್ಯೂಚರ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಕ್ಲೂ ಎರರ್ ಯಾವುದು ಅಂತ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಬೇಕಾಗಿದೆ, ಅದನ್ನು ಮಾಡಿಲ್ಲ. ಎಲ್ಲಿ ಅದನ್ನು ಮಾಡಿಲ್ಲ? ಇಲ್ಲಿ ಬಾಲೇಶ್ವರ್ ಅಂತೇಳಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವಾಗ ನಾವು ನೇಮ್ಸನ್ನು ಯೂಸ್ ಮಾಡ್ತೀವೋ ಆವಾಗ ಬಿಗಿನಿಂಗ್ ಲೆಟರ್ ಏನಾಗಿರಬೇಕು, ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಮಿಸ್ಟೇಕ್ ನಮಗೆ ಸಿಕ್ತು. ಇಲ್ಲಿ ಬಿ ಏನಿದೆ ಬಾಲೇಶ್ವರ ಸ್ಟಾರ್ಟಿಂಗ್ ಲೆಟರ್ ಅದನ್ನು ಕ್ಯಾಪಿಟಲಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಹೀ ಪಾಂಡ್ಯಾರ್ಡ್ ಅಲ್ಲ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ನಾವಿಲ್ಲಿ ಏನು ಮಾಡಬೇಕು, ಪಾಂಡರ್ಡ್ ಅಂದರೆ PONDERED ಅಂತೇಳಿ ಯೂಸ್ ಮಾಡಬೇಕು. ಈ ಮಿಸ್ಟೇಕ್ಸನ್ನು ಸರಿ ಮಾಡಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಡೀ ಸೆಂಟೆನ್ಸ್ ಏನಿದೆ ಆ ಇಡೀ ಸೆಂಟೆನ್ಸನ್ನು ನಾವು ಮತ್ತೆ ರೀರೈಟ್ ಮಾಡಬೇಕು. ನಾಟ್ ಓನ್ಲಿ ಕರೆಕ್ಟ್ ದ ಮಿಸ್ಟೇಕ್ಸ್
ಅದ್ರ ಜೊತೆಗೆ ನಾವೇನು ಮಾಡಬೇಕು, ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿ ಅದನ್ನು ಇಡೀ ಸೆಂಟೆನ್ಸನ್ನು ರೀರೈಟ್ ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟು ಕ್ವಶನ್ ನಂಬರ್ 1 to 17 ಮಾಡಲ್ ಪೇಪರ್ 3ನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ನೀವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿದ್ರೆ ನಾನು ನಿಮ್ಮ ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಓಕೆ, ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.